ರವಿಚಂದ್ರನ್ ಅಶ್ವಿನ್ ಅವರು ಕ್ರಿಕೆಟ್ನ ಮಟ್ಟಿಗೆ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಸ್ಪಿನ್ನರ್ ಆದಂಥ ರವಿಚಂದ್ರನ್ ಅಶ್ವಿನ್ ಅವರು ಮತ್ತೊಮ್ಮೆ ಟೆಸ್ಟ್ ಬೌಲರ್ನ ನಂಬರ್ 1 ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಅವರು 6ನೇ ಬಾರಿ ನಂಬರ್ 1 ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ವಾಟ್ ಎ ಫ್ಯಾಬ್ಯುಲಸ್ ಅಚೀವ್ಮೆಂಟ್ ಫ್ರಮ್ ದ ಸ್ಪಿನ್ ಬೌಲರ್ ರವಿಚಂದ್ರನ್ ಅಶ್ವಿನ್ ಅವರು. 6 ಬಾರಿ ಇವರು ವಿಶ್ವದ ಮೊದಲನೇ ಸ್ಥಾನವನ್ನು ಅಲಂಕರಿಸ್ತಾ ಇದ್ದಾರೆ. ಅಂದರೆ ಅದು ಭಾರತದ ಮಟ್ಟಿಗೆ ನಿಜಕ್ಕೂ ಹೆಮ್ಮೆಯ ವಿಷಯ. ನಾವು ಇಂತಹ ಒಂದು ಬೌಲರ್ ಅನ್ನು ನಿಜಕ್ಕೂ ವರ್ಲ್ಡ್ ಕಪ್ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಮಿಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ತಾನೇ ರವಿಚಂದ್ರನ್ ಅಶ್ವಿನ್ ಅವರು 100 ಪಂದ್ಯಗಳನ್ನು ಆಡಿದಂಥ ಸಾಧನೆಯನ್ನು ಮಾಡಿದರು. ಅಷ್ಟೇ ಅಲ್ಲ, 500ಕ್ಕೂ ಹೆಚ್ಚಿನ ವಿಕೆಟ್ಗಳನ್ನು ಕಿತ್ತ ಭಾರತದ 2ನೇಯ ಸ್ಪಿನ್ನರ್ ಅನ್ನುವಂಥ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದರು. ರವಿಚಂದ್ರನ್ ಅಶ್ವಿನ್ ಅವರ ಕೊಡುಗೆ ಭಾರತ ತಂಡಕ್ಕೆ ಅಪಾರ ಅಂತಲೇ ಹೇಳ್ಬೋದು. ತಮಿಳುನಾಡಿನ ಈ ಪ್ಲೇಯರ್ ಸದ್ಯದ ಮಟ್ಟಿಗೆ IPLನಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ ಆಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರು 2011ರ ವಿಶ್ವಕಪ್ ಗೆದ್ದ ತಂಡದಲ್ಲಿ ಕೂಡ ಇದ್ದರು. ಅಂದರೆ 2011ರಲ್ಲಿ ವಿಶ್ವಕಪ್ ಗೆದ್ದಂಥ ತಂಡದಲ್ಲಿ ರವಿಚಂದ್ರನ್ ಅವರ ಕೊಡುಗೆ ಕೂಡ ಇತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಜಕ್ಕೂ ರವಿಚಂದ್ರನ್ ಅಶ್ವಿನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ರವಿಚಂದ್ರನ್ ಅಶ್ವಿನ್ ಅವರು ಅತ್ಯುತ್ತಮವಾದಂಥ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಟೆಸ್ಟ್ ತಂಡದ ಮಟ್ಟಿಗೆ ರವಿಚಂದ್ರನ್ ಅಶ್ವಿನ್ ಅವರು ನಾವು 3 ಬಾರಿ ಟಾಪ್ನಲ್ಲಿ ಇದ್ದೇವೆ, ಟಾಪ್ ಪೊಸಿಷನ್ನಲ್ಲಿ ಇದ್ದೇವೆ. 2 ಬಾರಿ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಫೈನಲ್ ತಲುಪಿದ್ದು ಇವರಿಂದಲೇ ಅಂತ ಹೇಳಿ